ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಡ್ರಿಂಕ್ ಜೊತೆಗೆ ಫ್ರೈಡ್ ರೈಸ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಫ್ರೈಡ್ ರೈಸ್ ಅಂತಂದರೆ ನಮಗೆ ಮಾಮೂಲಿ ರೆಸ್ಟೋರೆಂಟ್ಲಿ ಸಿಗೋವಂತಹ ಫ್ರೈಡ್ ರೈಸ್ ಏನಲ್ಲ, ಇದು ಮನೆಯಲ್ಲೇ ಮಾಡ್ಬೋದಾದಂಥ ಈಸಿ ಹೆಲ್ದಿ ಫ್ರೈಡ್ ರೈಸ್ ಅಂತ ಹೇಳ್ಬೋದು. ಮೊದಲಿಗೆ ನಾನು ABC ಜ್ಯೂಸ್ ಮಾಡೋಣ ಅಂತ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಅದನ್ನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ತರಹದ ಶುಂಠಿ, ಪುದೀನ, ಲೈಮ್ನ ಬಳಸ್ತಾ ಇಲ್ಲ. ಯಾಕಂತಂದರೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಅದನ್ನ ತೊಗೊಂಡ್ರೆ ನನಗೇನೋ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ. ಹಾಗಾಗಿ ನಾನು ಬರೀ ಆ್ಯಪಲ್, ಬೀಟ್ರೋಟ್ ಮತ್ತು ಕ್ಯಾರೆಟ್ನ ಹಾಕಿ ಸ್ಮೂದಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋತಾ ಇದ್ದೀನಿ ಜ್ಯೂಸ್ನ. ಈ ಜ್ಯೂಸ್ ತುಂಬ ಸ್ವೀಟಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ರಿಚ್ ಇನ್ ಫೈಬರ್ ಅಂತ ಹೇಳ್ಬೋದು. ನಮ್ಮ ಸ್ಕಿನ್ ಹೆಲ್ತ್ಗೆ, ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದಿರುತ್ತೆ. ನಾನು ತೊಗೊಂಡಿದ್ದು ಒಂದೇ ಆ್ಯಪಲ್, ಒಂದು ಚಿಕ್ಕ ಬೀಟ್ರೋಟ್ ಮತ್ತು ಒಂದು ಕ್ಯಾರೆಟ್. ಅದಕ್ಕೆ ನನಗೆ 2 ಗ್ಲಾಸ್ ಜ್ಯೂಸ್ ಆಯಿತು. ಇನ್ನು ಅದಾದಮೇಲೆ ನಾನು ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಬಾಳಿಸ್ಕೊತೀನಿ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಅದಕ್ಕೆ ತರಕಾರಿಗಳನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಿಮಗೆ ಇಷ್ಟ ಬಂದಂತಹ ತರಕಾರಿಗಳನ್ನು ನೀವು ಹಾಕೋಬೋದು. ನಾನು ಇಲ್ಲಿ ಕ್ಯಾರೆಟ್, ಬೀಟ್ರೋಟ್ ಮತ್ತು ಬೀನ್ಸ್ನ ಮಾತ್ರ ಹಾಕೋತಾ ಇದ್ದೀನಿ. ತರಕಾರಿಗಳನ್ನು ಸೇರಿಸೋದ್ರಿಂದ ರೈಸಲ್ಲಿ ಸಿಗುವಂತಹ ಕಾರ್ಬ್ಸ್ ಜೊತೆಗೆ ನಾವು ಫೈಬರ್ನೂ ಕೂಡ ಆ್ಯಡ್ ಮಾಡಿದಾಗ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಫೈಬರ್ ಅಂಶ ಇರಲಿ ಅಂತ ತರಕಾರಿಗಳನ್ನು ಜಾಸ್ತಿ ಆಗಿಯೇ ಬಳಸ್ತಾ ಇದ್ದೀನಿ. ತರಕಾರಿ ಒಂದು ಸ್ವಲ್ಪ ಬೆಂದಿದೆ ಅಂತ ಆದಮೇಲೆ ನಾನು ಮತ್ತೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕ್ರಮೇಣದಲ್ಲೇ ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ ಯಾವಾಗಲೂ. ಅದಾದಮೇಲೆ ನಾನು ಮನೇಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನೀವು ನೋಡಿದ್ರೆ ನಾನೊಂದು ಚಿಕ್ಕ ಡಬ್ಬದಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ, ತುಂಬ ಜಾಸ್ತಿ ಕ್ವಾಂಟಿಟಿಯನ್ನು ಮಾಡಿ ಇಟ್ಕೊಂಡಿಲ್ಲ. ಯಾವುದೇ ತರಹದ ಮಿಶ್ರಣಗಳನ್ನು ಆದರೂ ಆಗಿರಬಹುದು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡ್ರೆ ಅದು ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ಮಾಡಿಟ್ಕೊಳ್ಳೋದಿಲ್ಲ. ಅದಾದಮೇಲೆ ನಾನು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ನನಗೆ ಖಾರಕ್ಕೆ ತಕ್ಕ ಹಾಗೆ ನಾನು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ನಿಮಗೂ ಕೂಡ ಅಷ್ಟೇ ಖಾರಕ್ಕೆ ತಕ್ಕ ಹಾಗೆ ನೀವು ಮೆಣಸಿನ ಪುಡಿಯನ್ನು ಹಾಕೋಬೋದು. ಇಲ್ಲಿ ನಾನು ಅದಾದಮೇಲೆ ನಿಂಬೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ವೆನಿಗರ್ ಬದಲು ನಾನು ನಿಂಬೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ವೆನಿಗರ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸೊ ತುಂಬ ನ್ಯಾಚುರಲಾಗಿ ನಮಗೆ ಮನೇಲೇ ಸಿಗುವಂಥ ಪದಾರ್ಥಗಳಿಂದ ನಾವು ಈ ರೀತಿಯಾಗಿ ಫ್ರೈಡ್ ರೈಸ್ನ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಅಂಗಡಿಯಲ್ಲಿ ಸಿಗುವಂತಹ ರೆಡಿ ಮಿಕ್ಸ್ಗಳನ್ನ ನಾವು ಯಾಕೆ ಬಳಸಬಾರ್ದು ಅಂತ ಹೇಳಿದ್ರೆ ಅದರಲ್ಲಿ ಸುಮಾರಷ್ಟು ಪ್ರಿಸರ್ವೇಟಿವ್ಸ್ಗಳನ್ನು ಆ್ಯಡ್ ಮಾಡಿರ್ತಾರೆ, ಜೊತೆಗೆ ಟೇಸ್ಟಿಂಗ್ ಪೌಡರ್ನು ಕೂಡ ಆ್ಯಡ್ ಮಾಡಿರ್ತಾರೆ. ಹಾಗಾಗಿ ನಾನು ಅದನ್ನು ಬಳಸೋದಕ್ಕೆ ಸ್ವಲ್ಪ ಹಿಂಜರಿತೀನಿ ಅಂತಲೇ ಹೇಳ್ಬೋದು. ನ್ಯಾಚುರಲ್ ಆಗಿದ್ದಾಗ ನಮಗೂ ಕೂಡ ಹೆಲ್ದಿಯಾಗಿರುತ್ತೆ. ಕಣ್ಣಾರೆ ನಾವು ನೋಡಿ ಅಡುಗೆ ಮಾಡಿದಾಗ ಅದು ತುಂಬ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ನನಗೂ ಕೂಡ ಅನಿಸುತ್ತೆ. ಸೊ ಹೀಗೆ ನಾನು ತಿನ್ನುವಂಥ ಆಹಾರವನ್ನು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋತೀನಿ. ಸೊ ನೀವು ಹೇಗೆ ಅಡುಗೆ ಮಾಡ್ತೀರಾ, ಅದು ಹೆಲ್ದಿಯಾಗಿ ಟೇಸ್ಟಿಯಾಗಿ ಇದೆಯಾ ಅಂತ ನಿಮ್ಮನ್ನು ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.